ಅಯೋಧ್ಯವನ್ನ ಸುತ್ತಾಡ್ತಾ ನಾವೀಗ ಲತಾ ಮಂಗೇಶ್ಕರ್ ಚೌಕಿಗೆ ಬಂದಿದ್ದೀವಿ. ಈ ಲತಾ ಮಂಗೇಶ್ಕರ್ ಚೌಕ್ ಬಹಳಷ್ಟು ಪ್ರಸಿದ್ಧಿಯಾಗಿರುವಂತದ್ದು. ಲತಾ ಮಂಗೇಶ್ಕರ್ ಅವರು ನೆನಪಿಗಾಗಿ ಒಂದು ವೀಣೆಯನ್ನ ಇಲ್ಲಿಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ ಅತ್ಯದ್ಭುತವಾಗಿ ವಿನ್ಯಾಸವನ್ನ ಮಾಡಿರ್ತಕ್ಕಂತಹ ವೀಣೆಯನ್ನ ಇಲ್ಲಿಟ್ಟಿರುವಂತಹ ಕಾರಣಕ್ಕಾಗಿ ಈ ಒಂದು ಸ್ಥಳವನ್ನ ಲತಾ ಮಂಗೇಶ್ಕರ್ ಚೌಕ್ ಅಂತಾನೂ ಸಹಿತ ಕರೀತಾರೆ. ಮುಂಚೆ ಈ ಒಂದು ಸ್ಥಳವನ್ನ ರಾಮ್ಕಿ ಪೈಡಿ ಅನ್ನುವಂತಹ ಒಂದು ಹೆಸರಿನಿಂದ ಕರೆಯಲಾಗ್ತಿತ್ತು. ಈಗ ಅತಿ ಆಕರ್ಷಣೀಯ ಸ್ಥಳ ಈ ಒಂದು ವೀಣೆ ಇರುವಂತಹ ಸ್ಥಳ ಲತಾ ಮಂಗೇಶ್ಕರ್ ಅವರ ಚೌಕು. ಯಾಕಂದ್ರೆ ಲತಾ ಮಂಗೇಶ್ಕರ್ ಅವರದು ಯಾಕೆ ಇಲ್ಲಿ ವೀಣೆಯನ್ನ ಇಟ್ಟಿದ್ರೆ ಅವರ ಸವಿ ನೆನಪಿಗಾಗಿ ಅಂತಂದ್ರೆ ಅವರು ಇದೇ ಅಯೋಧ್ಯದಲ್ಲಿ ಜನ್ಮವನ್ನ ತಾಳಿದ್ರು ಅನ್ನುವಂತಹ ಕಾರಣಕ್ಕಾಗಿ, ಅವರು ಹುಟ್ಟಿರುವಂತಹ ಸ್ಥಳ ಇದೇ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ಅವರ ನೆನಪಿಗಾಗಿ, ಸವಿ ನೆನಪಿಗಾಗಿ ಒಂದು ವೀಣೆಯನ್ನ ಇಟ್ಟಿದ್ದಾರೆ. ಈಗ ಇದು ಈ ಒಂದು ಸರ್ಕಲ್ ನಲ್ಲಿ ಈಗ ತುಂಬಾ ಸಂಭ್ರಮಾಚರಣೆ. ನೀವು ಪ್ರತಿ ದಿವಸವೂ ಸಹಿತ ಸಂಜೆ ಬಂದ್ರೆ ಸಾಕು, ಇಲ್ಲಿ ಸಾವಿರಾರು ಜನ ಕಾಣ ಸಿಗ್ತಾರೆ ನಿಮಗೆ. ಅಷ್ಟರ ಮಟ್ಟಿಗೆ ಇದು ಒಂದು ರೀತಿಯ ಸೆಲ್ಫಿ ಸ್ಪಾಟ್ ಆಗಿ ಬಂದಿದೆ. ಮತ್ತೆ ಅದರ ಜೊತೆಗೆ ಅಲ್ಲಿ ಸೂರ್ಯನಗರಿ ಆಗಿರುವಂತಹ ಕಾರಣಕ್ಕಾಗಿ, ಸೂರ್ಯನ ವಂಶದ ನಗರ ಆಗಿರುವಂತಹ ಕಾರಣಕ್ಕಾಗಿ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ರಲ್ಲ, ಈ ವಿಜುವಲ್ಸ್ ನೀವು ಇದರ ಹಿಂಭಾಗದಲ್ಲಿ, ವೀಣೆ ಹಿಂಭಾಗದಲ್ಲಿರುವಂತಹ ಪ್ರಮುಖ ರಸ್ತೆ, ರಿಂಗ್ ರೋಡ್ ಕನೆಕ್ಟ್ ಆಗುವಂತಹ ರಸ್ತೆ, ಮತ್ತೆ ಅದರ ಜೊತೆಗೆ ನೀವು ಹೈವೇ ಇಂದ ಬಂದ್ರೆ ನೇರವಾಗಿ ಸಿಟಿಯ ಒಳಗಡೆ ಎಂಟ್ರಿ ಕೊಡಬೇಕು ಅಂತಂದ್ರೆ ಇದೇ ರಸ್ತೆಯ ಒಳಗಡೆ ಏನಂದ್ರೆ ಬರ್ತೀರಾ. ಈ ಒಂದು ರಸ್ತೆಯನ್ನು ಸಹಿತ ಬಹಳಷ್ಟು ಅದ್ಭುತವಾಗಿ ವಿನ್ಯಾಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಖ್ಯಾತಿ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ. ಮತ್ತೆ ಅದರ ಜೊತೆಗೆ ಇಲ್ಲಿ ನಿಮಗೆ ಸೈನ್ ಬೋರ್ಡ್ಗಳು ಸಹಿತ ಯಾವ ಮಟ್ಟಕ್ಕಿದಾವೆ ಅಂದ್ರೆ 16 ಭಾಷೆಗಳಲ್ಲಿ, ಅದರಲ್ಲಿ ಕನ್ನಡವೂ ಸಹಿತ ನಿಮಗೆ ಕಾಣಸಿಗುತ್ತೆ. ರಾಮ್ಕಿ ಪಾಡಿ ಅನ್ನುವಂತಹ ಒಂದು ಏನಂದ್ರೆ ವರ್ಡ್ ಕಾಣಿಸ್ತಿಲ್ಲ ಕನ್ನಡದಲ್ಲಿ. ಈ ರೀತಿಯಾಗಿ 16 ಭಾಷೆಗಳನ್ನ ಇಲ್ಲಿ ಬಳಸಲಾಗಿದೆ. 16 ಭಾಷೆಗಳಲ್ಲಿ ಬೋರ್ಡ್ ಗಳನ್ನ ಹಾಕಲಾಗಿದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಜನರು ಸಹಿತ ಬಂದ್ರೆ, ವಿದೇಶಿಗರು ಬಂದರೂ ಸಹಿತ ಅವರಿಗೆ ಸಹಕಾರಿಯಾಗ್ಲಿ, ಅವರಿಗೆ ಓದೋದಕ್ಕೆ ಸಹಕಾರಿ ಆಗ್ಲಿ ಅನ್ನುವಂತಹ ಕಾರಣಕ್ಕಾಗಿ ಆ ಒಂದು ಬೋರ್ಡ್ ಗಳನ್ನ ಹಾಕಿದ್ದಾರೆ. ಮತ್ತೆ ಜೊತೆಗೆ ಲೇಡೀಸ್ಗೆ ಪಿಂಕ್ ಬೂತ್ ಗಳನ್ನ ಓಪನ್ ಮಾಡಿದ್ದಾರೆ. ಪಿಂಕ್ ಬೂತ್ ಗಳಲ್ಲಿ ಅವರು ವಾಶ್ರೂಮ್ ಗೆ ಯೂಸ್ ಮಾಡಬಹುದು. ಅದರ ಪಕ್ಕದಲ್ಲಿ ನೋಡ್ತಾ ಹೋದ್ರೆ ಬ್ಯಾನರ್ ಗಳಿದಾವೆ ನಿಮ್ಗೆ. ಅವರು ಅಶೋಕ್ ಸಿಂಗಲ್ ಅವರು ಈ ಒಂದು ರಾಮ ಮಂದಿರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂತಹ ನಾಯಕ. ಹಾಗಾಗಿ ಅವರ ಫೋಟೋ ಈಗ ಎಲ್ಲ ಏನಂದ್ರೆ ಅಯೋಧ್ಯೆಯಲ್ಲಿ ಸುತ್ತಾಡುವಂತಹ ಸಂದರ್ಭದಲ್ಲಿ ನಿಮಗೆ ಕಾಣ ಸಿಗ್ತಾ ಹೋಗುತ್ತೆ. ಮತ್ತೆ ನಡು ರಸ್ತೆಯಲ್ಲಿ ಒಂದು ರಂಗೋಲಿಗಳನ್ನ ಹಾಕಿ ಸಂಭ್ರಮಾಚರಣೆಯನ್ನ ಮಾಡುವಂತಹ ಕೆಲಸ, ನಿಮಗೆ ಒಂದು ರೌಂಡ್ ಈ ಒಂದು ಸರ್ಕಲ್ ಅನ್ನ ವಿವರಿಸುವಂತಹ ಕೆಲಸವನ್ನ ಮಾಡ್ತೀನಿ. ನನ್ನ ಹಿಂಭಾಗದಲ್ಲಿ ನೋಡ್ತಾ ಹೋದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕಾಗಿ ಬ್ಯಾನರ್ ಅನ್ನ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಬ್ಯಾನರ್ ನಲ್ಲಿ ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತೆ ಮತ್ತೆ ಹನುಮಂತನ ಸಂದೇಶ ಇರುವಂತಹ ಒಂದು ಏನಂದ್ರೆ ಇದು ಸಹಿತ ಇದೆ, ಏನಂದ್ರೆ ಫೋಟೋ ಸಹಿತ ಇದೆ. ಅದರ ಜೊತೆಗೆ ಇನ್ನೂವರೆಗೂ ಈ ಒಂದು ಸ್ಥಳವನ್ನ ನೀವು ಸಂಜೆ ಹೊತ್ತಿಗೆ ಬಂದ್ರೆ ಇಲ್ಲಿ ಅರ್ಧ ಗಂಟೆ 1 ಗಂಟೆ ಆರಾಮಾಗಿ ಸ್ಪೆಂಡ್ ಮಾಡಬಹುದು. ಯಾಕಂದ್ರೆ ನಯಾ ಘಾಟ್ ಪಕ್ಕದಲ್ಲಿರುವಂತಹ ಸ್ಥಳ. ನಯಾ ಘಾಟ್ಗೆ ನೀವು ಹೋಗಬೇಕು ಅಥವಾ ಏನಂದ್ರೆ ಸಂಜೆಯ ಮೇಲ್ಪಟ್ಟು ಏನಾದ್ರೂ ನೀವು ಅಲ್ಲಿ ಆರತಿಯನ್ನ ನೋಡ್ಬೇಕು, ಸರಯೂ ನದಿಯ ಆರತಿಯನ್ನ ನೋಡ್ಬೇಕು ಅಂದ್ರೂ ಸಹಿತ ಈ ಒಂದು ಸ್ಥಳದಿಂದನೇ ನೀವು ಎಂಟ್ರಿಯನ್ನ ಕೊಡ್ತೀರಾ. ಮತ್ತೊಂದು ಕಡೆಗೆ ಭದ್ರತೆಗೆ ಹೆಚ್ಚಿನ ಒತ್ತನ್ನು ಕೊಡಲಾಗ್ತಾ ಇದೆ. ಭದ್ರತೆಗೆ ಯಾಕೆ ಅಂದ್ರೆ ಇಲ್ಲಿ ಈಗ ಲಕ್ಷಾಂತರ ಜನ ಬರುವಂತಹ ಕಾರಣಕ್ಕಾಗಿ ಎಲ್ಲಾ ಒಂದು ಸ್ಥಳದಲ್ಲೂ ಸಹಿತ ಈ ಹೆಜ್ಜೆಗೂ ಸಹಿತ ಪೊಲೀಸರನ್ನ ಏನಂದ್ರೆ ನಿಯೋಜಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಅದರ ಜೊತೆಗೆ ಈ ಮುಖ್ಯ ರಸ್ತೆಯಿಂದ ನೀವೇನಾದ್ರೂ ಹೋಗ್ತಾ ಹೋದ್ರೆ ಇಲ್ಲಿ ನೋಡಿ, ಅಂದ್ರೆ ಶ್ರೀರಾಮನ ಭಕ್ತರು ಅವರು ತಮ್ಮ ಹಣೆಯ ಮೇಲುಗಡೆಗೆ ರಾಮನ ಹೆಸರನ್ನ ಬರ್ಸ್ಕೊಳ್ಳುವಂತದ್ದು. ಇದು ಒಂದು ರೀತಿಯ ಅವರ ಭಕ್ತಿ ಭಾವಕ್ಕೆ ಸಮರ್ಪಿತವಾಗಿರ್ತಕ್ಕಂತಹ ಒಂದು ಏನಂದ್ರೆ ರೀತಿಯಲ್ಲಿ ಅವರನ್ನ ತಮ್ಮನ್ನು ತಾವು ತೋರಿಸ್ಕೊಳ್ತಾ ಇರುವಂತಹ ರೀತಿ. ಮತ್ತೆ ಅದರ ಜೊತೆಗೆ ನಿಮ್ಗೆ ಇಲ್ಲೊಂದು ವಿಶೇಷವಾದಂತಹ ವ್ಯಕ್ತಿನ ತೋರಿಸ್ತೀನಿ ನಿಮ್ಗೆ. ಈ ವ್ಯಕ್ತಿ ಏನು ಅಂದ್ರೆ ತನ್ನ ಭಕ್ತಿಯನ್ನ ತನ್ನದೇ ಆದಂತಹ ರೀತಿಯಲ್ಲಿ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ರಾಮ್ 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 ಅಂತ ಬರಿತಾ ಅವರು ಆ ರಾಮ್ ಅನ್ನುವಂತಹ ಹೆಸರಲ್ಲೇ ಬರಹದಲ್ಲೇ ಚಿತ್ರವನ್ನ ಬಿಡಿಸ್ತಾ ಹೋಗ್ತಾರೆ. ಈಗ ನೀವು ನೋಡ್ತಾ ಇರುವಂತದ್ದು ಅದೇ ಒಂದು ಕಮಲದ ಹೂವಿನ ಚಿತ್ರವನ್ನ ರಾಮ್ ಅನ್ನುವಂತಹ ಒಂದು ನಾಮವನ್ನ ಬಳಕೆ ಮಾಡಿ ಆ ರೀತಿಯಾಗಿ ಬರೆಯುವಂತದ್ದು. ಇದ್ರ ಜೊತೆಗೆ ಕೇವಲ ಇದು ಮಾತ್ರ ಅಲ್ಲ, ನಿಮ್ಗೆ ಒಳಗಡೆ ಸಹಿತ ಕೆಲವೊಂದು ಫೋಟೋಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಇದು ಬಹಳಷ್ಟು ವರ್ಷಗಳಿಂದ ಇವರು ಶ್ರೀರಾಮನ ಮೇಲಿರುವಂತಹ ಭಕ್ತಿಯ ಕಾರಣಕ್ಕಾಗಿ ಯಾವ ರೀತಿಯಾಗಿದೆ ನೋಡಿ, ಇಷ್ಟು ಅದ್ಭುತವಾದಂತದ್ದು ರಂಗೋಲಿಯಲ್ಲಿ ಡ್ರಾಯಿಂಗ್ ಅಲ್ಲಿ ಬಿಡಿಸ್ತಾರೆ. ಆದ್ರೆ ಕೇವಲ ರಾಮನಾಮನ ಹೆಸರನ್ನ ಬಳಕೆಯನ್ನ ಮಾಡಿಕೊಂಡು ಏನಂದ್ರೆ ಪೂರ್ತಿಯಾಗಿ ಡಿಫ್ರೆಂಟ್ ಬೇರೆ ರೀತಿಯ ಚಿತ್ರಗಳನ್ನ ಬಿಡಿಸುವಂತದ್ದು. ಕಮಲದ ಹೂ ಆಗಿರ್ಬೋದು, ಎಲೆಗಳಾಗಿರ್ಬೋದು, ಶ್ರೀರಾಮನ ಮೂರ್ತಿ ಆಗಿರ್ಬೋದು, ಅದರ ಜೊತೆಗೆ ರಂಗೋಲಿ ಆಕಾರದಲ್ಲಿರುವಂತದ್ದಾಗಿರ್ಬೋದು, ಅಥವಾ ಈ ರೀತಿಯಾಗಿ ಅಂದ್ರೆ ತುಂಬಾ ಅದ್ಭುತವಾಗಿ ಆಕರ್ಷಣೀಯವಾಗಿ ಕಾಣಸಿಗುವಂತಹ ರೀತಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಬರೀತಿದ್ದಾರೆ. ಇವರಿಗೆ ಉತ್ತರ ಪ್ರದೇಶ ಸರ್ಕಾರವೂ ಸಹಿತ ಇವರ ಒಂದು ಕಲೆಗೆ ಏನಂದ್ರೆ ಗೌರವವನ್ನು ಸಮರ್ಪಿಸುವಂತಹ ಕೆಲಸವನ್ನ ಸಹಿತ ಮಾಡಿದ್ದಾರೆ. ಹನುಮಾನ್ ಅಂತ ಬರೆದಿದ್ದಾರೆ. ಇದರಲ್ಲಿ ನೋಡಿ ಎಷ್ಟು ಆಕೃತಿಗಳಿದಾವೆ. ಇಲ್ಲಿ ಹೂವಿನ ಆಕೃತಿ, ಇಲ್ಲಿ ನಕ್ಷತ್ರದ ಆಕೃತಿ, ಮತ್ತೆ ಅದರ ಜೊತೆಗೆ ಒಳಗಡೆ ಡಿಸೈನ್ಸ್, ಒಂದೊಂದು ನೀವು ಫೋಟೋಗಳು ನೋಡ್ತಾ ಹೋದ್ರೆ ತುಂಬಾ ಖುಷಿಯನ್ನ ಕೊಡುವಂತದ್ದು.
ಕೆಲವೊಬ್ರು ರಾಮಭಕ್ತನ ರೀತಿ ಯಾವ ರೀತಿಯಾಗಿರುತ್ತೆ ಅಂದ್ರೆ ರಾಮನ್ನ ಹೇಗೆ ಒಲಿಸ್ಕೊಳ್ಬೇಕು ಅಂದ್ರೆ ತಾವು ಮಾಡುವಂತಹ ಕಾರ್ಯದಲ್ಲೇ ರಾಮನನ್ನ ಒಲಿಸ್ಕೊಳ್ಬೇಕು ಅನ್ನುವಂಥದ್ದು ಇದೆಯಲ್ಲ. ಇವರು ಏನಂದ್ರೆ ತುಂಬಾ ಅದ್ಭುತವಾಗಿ ತಮ್ಮ ಹೊಸ ರೀತಿಯ ಅಂದ್ರೆ ತಮಗೆ ಬೇಕಾಗಿರ್ತಕ್ಕಂತಹ ರೀತಿಯಲ್ಲಿ ರಾಮನನ್ನ ನೆನೆಸ್ಕೊಂಡು ರಾಮನ ಭಕ್ತಿಯನ್ನ ಏನಂದ್ರೆ ತೋರಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಈ ರೀತಿಯಾದಂತಹ ಚಿತ್ರಣಗಳು ನಿಮಗೆ ಸಾಮಾನ್ಯವಾಗಿ ಈ ಒಂದು ಸರ್ಕಲ್ಗೆ ಬಂದ್ರೆ ಈ ರೀತಿಯ ಇಂತಹ ವ್ಯಕ್ತಿಗಳು ಬಹಳಷ್ಟು ಕಡೆಗೆ ಅವ್ರದೇ ಆದಂತಹ ರೀತಿಯಲ್ಲಿ ರಾಮನ ಭಕ್ತಿಯ ಭಾವಗಳನ್ನ ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಮತ್ತೆ ನಾನು ಮುಂದೆ ಹೋಗ್ತಾ ಹೋದ್ರೆ ಇಲ್ಲಿ ಜನರು ಏನೋ ಬಹಳಷ್ಟು ಜನ ಸೇರಿರುವಂತಹ ವಿಜುವಲ್ಸ್ ಸಹಿತ ನಿಮ್ಗೆ ತೋರಿಸ್ತೀನಿ. ಒಬ್ಬೊಬ್ರು ಇಲ್ಲಿ ಬರ್ತಾರೆ, ಸೆಲ್ಫಿಗಳನ್ನು ತೆಗೆದುಕೊಳ್ತಾರೆ, ಖುಷಿಯನ್ನ ಪಡ್ತಾರೆ. ಮತ್ತೆ ಶ್ರೀರಾಮಚಂದ್ರನ ನಾಡು ಈಗ ಅತ್ಯದ್ಭುತವಾಗಿ ಸಿಂಗಾರಗೊಂಡಿರುವಂತದ್ದು ನೋಡ್ತಾರೆ. ಈ ರೀತಿಯಾಗಿ ಅಂದ್ರೆ ಸೆಲ್ಫಿ ಸ್ಪಾಟ್ ಆಗಿದೆ. ಅದರ ಜೊತೆಗೆ ನಿಮ್ಗೆ ಸೇಫ್ಟಿ ಪರ್ಪಸ್ ಗೆ ಬರ್ತಾ ಹೋದ್ರೆ ಅಲ್ಲಿ ಮುಂದೆ ಏನಂದ್ರೆ ಪೊಲೀಸ್ ಚೌಕಿಗಳನ್ನ ಇಟ್ಟಿದ್ದಾರೆ. ಮತ್ತೆ ಅದರ ಜೊತೆಗೆ ಈಗ ಕಳೆದ ಒಂದು 16ನೇ ತಾರೀಕಿನಿಂದನೂ ಸಹಿತ ನಿರಂತರವಾಗಿ ಇಲ್ಲಿ ರಂಗೋಲಿ ಹಾಕುವಂತಹ ಒಂದು ಸಂದರ್ಭಗಳನ್ನ ಸಹಿತ ನೋಡ್ತೀರಾ. ರಂಗೋಲಿ ಪ್ರತಿ ದಿವಸ ಒಬ್ಬೊಬ್ಬರು ಬರ್ತಾರೆ, ಹೊಸ ಹೊಸ ಡಿಫ್ರೆಂಟ್ ರಂಗೋಲಿಗಳನ್ನ ಹಾಕ್ತಾರೆ. ಅವರಿಗೆ ಯಾವ ರೀತಿಯಾಗಿ ರಾಮನಿಗೆ ಭಕ್ತಿಯನ್ನು ಅರ್ಪಿಸಬೇಕು ಅನ್ನುವಂತಹ ರೀತಿ ಇರುತ್ತಲ್ಲ, ಆ ರೀತಿಯಾಗಿ ಬರ್ತಾರೆ. ಈ ಒಂದು ಸ್ಥಳ ಮತ್ತೆ ಇಲ್ಲಿರುವಂತಹ ಜನರಿಗೆ ಅಂದ್ರೆ ಒಂದು ರೀತಿಯ ಖುಷಿ ಕೊಡುತ್ತೆ. ಅಷ್ಟರ ಮಟ್ಟಿಗೆ ಏನಂದ್ರೆ ಈ ಒಂದು ಸ್ಥಳವನ್ನ ಈಗ ಜನರಿಗೆ ಆಕರ್ಷಣೀಯವಾದಂತಹ ಸ್ಥಳ. ಮತ್ತೆ ಅದರ ಜೊತೆಗೆ ಹೋಗ್ತಾ ಹೋದ್ರೆ ನೀವು ಇದರ ಹಿಂಭಾಗದಲ್ಲಿ ಹೋಗ್ತಾ ಹೋದ್ರೆ ನಿಮ್ಗೆ ನಯಾಘಾಟ್ ಸಿಗುತ್ತೆ. ನಯಾಘಾಟದಲ್ಲೂ ಸಹಿತ ಸಂಜೆ ಹೊತ್ತು ನೀವು ಆರಾಮಾಗಿ ಬಂದು ಕೂತ್ಕೊಳ್ಬಹುದು. ಕೂತ್ಕೊಂಡು ಇಲ್ಲಿ ಮ್ಯೂಸಿಕ್ ಶೋ ಇರುತ್ತೆ, ರಾಮನ ನಾಮಗಳ ಏನಂದ್ರೆ ಭಜನೆಗಳಿರುತ್ತೆ, ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಉತ್ತರ ಪ್ರದೇಶ ಸರ್ಕಾರ ಈಗ ಏನಂದ್ರೆ ರಾಮನ ಗರ್ಭಗುಡಿ ಉದ್ಘಾಟನೆ ಆಗುವಂತಹ ಕಾರಣಕ್ಕಾಗಿ ವಿಶೇಷವಾಗಿ ಏನಂದ್ರೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಈ ರೀತಿಯ ನೀವು ಯಾವುದೇ ಒಂದು ಭಾಗದಲ್ಲಿ ಹೋಗಿ ಈಗ ಇಡೀ ಅಯೋಧ್ಯ ಒಂದು ರೀತಿಯ ಸಂಭ್ರಮಾಚರಣೆ, ಒಂದು ರೀತಿಯ ಸಡಗರ. ಅದರ ಜೊತೆಗೆ ರಾಮಲಲ್ಲಾ ಪ್ರತಿಷ್ಠಾಪನೆಗಾಗಿ ಎಲ್ಲರೂ ಸಹಿತ ಕಾದುಕೊಳ್ಳುತ್ತಿರುವಂತಹ ಘಳಿಗೆಗೆ ಈ ಒಂದು ನಗರ ಸಾಕ್ಷಿ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್ ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.